ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಭರವಸೆ. ಆಯ್ತು, ಸೆಷನ್ನಲ್ಲಿ ಮಾತಾಡಿದಿರಿ, ನಾವು ನೋಡಿದೀವಿ, ಗಮನಕ್ಕೆ ಹರಿಸಿಲ್ಲ. ಈಗ ಏನು ನಿನ್ನೆ ಆಗಿರ್ತಕ್ಕಂಥ ಅನಾಹುತಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರ ಇದಕ್ಕೆ ಅದಕ್ಕೆ ಶಿಸ್ತು ಕ್ರಮದ ಮಂತ್ರಿಗಳಿದ್ದಾರೆ. ಇವತ್ತೇ ಮೀಟಿಂಗ್ ಮಾಡಿ ಅವರ ಕುಟುಂಬಕ್ಕೆ ಒಂದು ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಅದಕ್ಕೂ ಸಹ ಖಂಡಿತವಾಗ್ಲೂ ಅದಕ್ಕೆ ನಾನು ಅವಕಾಶ ತಗೊಳ್ತೀನಿ ಅಂತಕ್ಕಂಥದ್ದು. ಈಗೇನು ಪರಿಹಾರ ಕೊಡ್ತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಏನು ಹೆಣ್ಣುಮಗಳಿದ್ದಾರೆ ಅವ್ರಿಗೆ 15 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು. ಅದ್ರ ಜೊತೆ ಇವತ್ತು ಕರೆಂಟ್ ಇಲ್ದಾನೆ KEB ಅವ್ರು ಬರಪ್ಪ ಇಲ್ಲ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗಂತೂ ಜನಗಳ ಕೇಳಿ ಕೇಳಿ ಸಾಕಾಗೋಯ್ತು. ದುಡ್ಡು ಮಾಡ್ಕೊಂಡು ಬಂದ್ರೆ ಏನು 79 ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 79ರಿಂದ 80 ದಾಟಬಾರ್ದು ಅಂತಕ್ಕಂಥದ್ದು ಮನವಿ ಮಾಡಿದ್ದೀವಿ. 80 ದಾಟೋದಕ್ಕೆ ಅವಕಾಶ ಕೊಡೋದು ಬೇಡ. ದಯವಿಟ್ಟು ಈಗ ಸುಧಾರಣೆ ಕ್ರಮ ಹೇಳಿದ್ರೆ ನಮ್ಮ ACF ಅಲ್ಲ ಅಲ್ಲ ಸರ್, ಶಾಸಕರೇ 80ನೇದು ಆಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ? ಇಲ್ಲ ಸರ್, ದಯಮಾಡಿ ನೀವು ಕೆಟ್ಟ ಹೆಸರು ತಗೋಬೇಡಿ. ಇಲ್ಲ ಸರ್, ನೀವು ಸರ್ ಒಂದು ನಿಮಿಷ ಮೇಡಮ್ ಸಾರಿ, ದಯಮಾಡಿ ಸಭೆ ಮಾಡಿಸಿ ಇವತ್ತೇ ಬರೋದು ಹೇಳಿ ಸರ್. ಬರಲ್ಲ ಸರ್, ನಾವೇ ಕೇಳೋದ್ವಲ್ಲ. ನೋಡಿ, ನಾನು ನಿಮ್ಮ ಜೊತೆ ಅರಣ್ಯ ಸಚಿವರು ಬೇರೆ ಯಾರು ಕಾನೂನು ಉಡಾಪೆ ಇದೆ, ಇದಿದೆ, ಇದಕ್ಕೇನು ಬೇಕು ಮಾಡೋಣ ಅಂತ ಇದು ಮಾಡ್ತಿದ್ದೆ. ಇದ್ದಿದ್ರಲ್ಲಿ ಒಂದಿಷ್ಟು ಯೋಗ್ಯರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಕ್ಕೆ ನಾವು ಎಷ್ಟು ಸಲ ಮೀಟಿಂಗ್ ಮಾಡಿದ್ರು ಎಲ್ಲದರಲ್ಲೂ ಅವ್ರು ಸ್ಪಂದಿಸಿದ್ದಾರೆ. ಇದು ತಮಗೆಲ್ಲ ಗೊತ್ತಿದ್ದಂಗೆ ಇದೊಂದು ಕೊನೆಯ ಅವಕಾಶ ಕೊಡಿ ಸರ್, ನಾನು ದಯವಿಟ್ಟು 2 ದಿವಸ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನ ಮನವಿ ಮಾಡಿದ್ದಾರೆ ಸರ್. ನಾನು ಆಗಲೇ ಹೇಳಿದೆ, 1 ತಿಂಗಳಿಂದ ಇದೇ ACF DCF ಎಲ್ಲ ಬಂದು ಸರ್ ರೈಟಿಂಗ್ಸ್ ಅಲ್ಲಿ ಕೊಟ್ಟೋದ್ರು ಆನೆನ ಡ್ರೈವ್ ಮಾಡ್ತೀವಿ ಅಂತ ಹೇಳಿ. ಇವತ್ತವರೆಗೂ ಆಗ್ಲಿಲ್ಲ. ಅದು ಈ ಭರವಸೆ ನಾವು ಯಾವ ನಂಬಿಕೆ ಮೇಲೆ ಕರೆಯೋದು? 80ನೇ ಸಾವಿರ ಯಾವ್ದು ಅಂತ ಕಾಯೋದು? ಕೇಳೋ ಪ್ರಶ್ನೆಗೆ, ನಮ್ಮ ಇಲ್ಲಿ ಸಂಘಟನೆಗಾರರು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡಲೇಬೇಕು. ನೀವು ಕೊಡಬೇಕು, ನಾವು ಕೊಡಬೇಕು. ಈಗ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಬೈತಾರೆ, ಇನ್ನು ಅರ್ಧ ಗಂಟೆ ನಾನು ಅದಕ್ಕೆ ಪರಿಹಾರ ಕೊಡಲಿಲ್ಲ, ನನ್ನನ್ನು ಬೈತಾರೆ. ಇದು ಅವ್ರಿಗೆ ರೈಟ್ಸ್ ಇದೆ, ಅದರಲ್ಲಿ ಏನು 2 ಮಾತಿಲ್ಲ. ಹೇಳಿ ಅದನ್ನ ಈಗ ಏನು ನೀವು ಯಾವ ರೀತಿ ತಗೋತೀರಾ? ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ರೈತರಾಯ್ತು, ಬೆಳೆಗಾರರಾಯ್ತು, ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿನೂ ಹೋದ್ರು, ಏನು ವೆಂಕಟೇಶ್ ಪಾಪ ರಿಟೈರ್ಡ್ ಆಗಿ ಮನೇಲಿದ್ರು, ಅವ್ರನ್ನೂ ಬಲಿ ತಗೊಂಡ್ರಿ. ಲಾಸ್ಟಿಗೆ ಆನೆನೂ ತಗೊಂಡ್ರಿ, ಅರ್ಜುನ ಆನೆನೂ ತಗೊಂಡ್ರಿ. ಇನ್ನು ಎಷ್ಟು ಬಲಿ ಬೇಕು ಕೇಳಿ? ಸಾಯಕ್ ನಾವು ರೆಡಿ ಆಗಿದ್ವಿ. ಎಲ್ಲ ರೈತರು ಸಾಯಕ್ ರೆಡಿ ಇದ್ದೀರಾ? ಬೇರೆಯವ್ರಿಗಾರು ಪರಿಹಾರ ಸಿಗ್ಲಿ ಸರ್, ರೆಡಿ ಇದೀವಿ. ಎಷ್ಟು ಮಾಡಿ ಬೇಕು ಕೇಳ್ಬಿಡಿ. ಅತ್ಲಾಗೆ ಒಟ್ಟಿಗೆ ಗುಂಡಿ ತೆಗೆಯೋದು ಬೇಡ, ಹಿಟಾಚಿಲಿ ಅಥವಾ JCBಲಿ ಗುಂಡಿ ತೆಗೆದು ಒಟ್ಟಿಗೆ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿ. ದಯಮಾಡಿ ಸರ್, ಜವಾಬ್ದಾರಿ ತಗೋಬೇಡಿ. ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಬರ್ಲಿ, ಇಲ್ಲ ಜಿಲ್ಲಾ ಮಂತ್ರಿ ಅವ್ರು ಬರ್ಲಿ. ಜಿಲ್ಲಾ ಮಂತ್ರಿ ಅವರೇ ಅಲ್ವಾ? ಹಾಗಾಗಿ ದಯಮಾಡಿ ಜವಾಬ್ದಾರಿ ತಗೋಬೇಡಿ. ಶಾಶ್ವತ ಪರಿಹಾರ ಬೇಕು. ಯಾಕೆಂದ್ರೆ ರೋಸ್ ಹೋಗಿದ್ದಾರೆ ಸರ್, ಕಾಫಿ ಕುಡಿದಿಲ್ಲ ಸರ್, 1 ತಿಂಗಳಾಯ್ತು. 1 ತಿಂಗಳಿಂದ ಇಲ್ಲಿ ಕೆಲವು ಬಿಕ್ಕೋಡ್ ಹೋಬ್ಳಿಲಿ ಕಾಫಿ ಕುಡಿದಿಲ್ಲ ಮೇಡಮ್. ಒಂದೇ 1 kg ಕಾಫಿ ಪಿಕ್ಕಿಂಗ್ ಆಗಿಲ್ಲ. ಇವ್ರದೇ 2 ಜೀಪ್ ಅಡ್ಡ ಹಾಕ್ಬಿಟ್ಟು ಬಿಕ್ಕೋಡಲ್ಲಿ ಸ್ಟ್ರೈಕ್ ಮಾಡುದು. ಒಂದು ರೀತಿ ತುರ್ತು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ. ನಾವು ಬಿಡೋದಿಲ್ಲ, ಆನೆ ಇನ್ನೊಂದ್ಸತಿ ಬಂದ್ರೆ ಕೇಳಿ ಅಂತ ನಮಗೆ ವಿಡಿಯೋ ಸಮೇತ ಮಾಡ್ಕೊಟ್ರು. ಅದು ಅವ್ರು ಹೋಗಿ 2 ದಿನಕ್ಕೆ ಆನೆಗಳು ಪೂರ ನುಗ್ಗಿದಾವೆ. ಅರ್ಜುನ ಆನೆ ಸತ್ ಮೇಲಂತೂ ಕಂಪ್ಲೀಟ್ ಸ್ಟಾಪ್ ಆಗಿದೆ. 44 ವರ್ಷ ಸರ್ ವಸಂತ, ಅವ್ರ ಮನೆಗೆ ಯಾರು ಬೇಕೀಗ? ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಬರೋದು ಇವರು. ಮಾತಾಡಿ ಬಾಕಿ ಅಂತ ಫೋನ್ ಒಂದ್ ನಿಮಿಷ ಇರಿ. CCF ಮಾತಾಡ್ತಾರೆ. ಸ್ವಲ್ಪ ನೀವು ಹಿಂದೆ ಬನ್ನಿ. ಒಂದ್ ಕಡೆಯಿಂದ ಹೋಗ್ತಾ ಇತ್ತು. ನಮಗೆ ಗೊತ್ತಿದೆ, ಡಿಸೆಂಬರ್ ಮಧ್ಯಭಾಗದಲ್ಲಿ
ಹೇಮಾವತಿ ಹೊಳೆ ದಾಟಬೇಕು, ಆ ಕಡೆಯಿಂದ ಮತ್ತೆ ಪಟಾಕಿ ಹೊಡೆದು ಈ ಕಡೆ ಮತ್ತೆ ಇದು ಮಾಡ್ಬೇಕು. ನಾವು ಪ್ರತಿ ಸಾರಿನೂ ಟ್ರೈ ಮಾಡೋದು ಅಲ್ಲಿವರೆಗೆ ಹೋಗುತ್ತೆ. ಕೊಡ್ಲಿಪೇಟೆ ಕಡೆ ಇರ್ಬೋದು.